ಚಾಲುಕ್ಯರ ರಾಜಧಾನಿಗೆ ಯುನೆಸ್ಕೋ ಸ್ಥಾನ. ಸಂಸತ್ತಿನಲ್ಲಿ ಧ್ವನಿ ಎತ್ತಿದ ಸಂಸದ ಗದ್ದಿಗೌಡರ್. ಪ್ರತಿ ಕಲ್ಲುಗಳ ಕಥೆಯನ್ನು ಹೇಳುತ್ತವೆ. ಪ್ರತಿ ಕೆತ್ತನೆಯಲ್ಲೂ ದಂತಕಥೆ ಇದೆ. ಶತಶತಮಾನಗಳಿಂದ ಮಳೆ ಬಿಸಿಲು ಲೆಕ್ಕಿಸದೆ ಗಟ್ಟಿಯಾಗಿ ನಿಂತಿವೆ. ಚಾಲುಕ್ಯ ಸಾಮ್ರಾಜ್ಯದ ಇತಿಹಾಸ ಹೇಳುವ ರೋಚಕ ತಾಣವೇ ನಮ್ಮ ಬಾಗಲಕೋಟೆ ಜಿಲ್ಲೆ. ವಿಶ್ವವಿಖ್ಯಾತಿ ಪಡೆದ ಬಾದಾಮಿ ಐಹೊಳೆ ಪಟ್ಟದಕಲ್ಲು ತನ್ನದೇ ಆದ ಮಹತ್ವ ಹೊಂದಿದೆ. ಇಡೀ ದೇಶದಲ್ಲೇ ಶಿಲ್ಪಕಲೆಯ ತೊಟ್ಟಿಲು ಎಂದೇ ಪಟ್ಟದಕಲ್ಲು ಪ್ರಸಿದ್ಧಿಯಾಗಿದೆ. ಅಂತಹ ತಾಣವನ್ನ ಉಳಿಸಲು ಸಂಸತ್ತಿನಲ್ಲಿ ಸಂಸದ ಬಿಸಿ ಗದ್ದಿಗೌಡರ್ ಧ್ವನಿ ಎತ್ತಿದ್ದಾರೆ. ಐಹೊಳೆ ಬಾದಾಮಿ ಪಟ್ಟದಕಲ್ referred as a cradle Hindu temple architecture. Temples complex of Aihole, dating back to the 4th century AD, is the oldest known Hindu temples in the world and also known as the laboratory of Hindu temple architecture. The greater of 130 temples of Aihole in single square kilometer was considered the primary and secondary schooling in temple architecture. ಇನ್ನು ಐಹೊಳೆಯಲ್ಲಿ ಒಂದೇ ಆವರಣದಲ್ಲಿ 130 ಪ್ರಾಚೀನ ದೇಗುಲಗಳಿವೆ. ಇದು ದೇವಸ್ಥಾನ ನಿರ್ಮಾಣದ ಪ್ರಯೋಗ ಶಾಲೆಯಾಗಿತ್ತು. ಇವುಗಳ ಸಂರಕ್ಷಣೆ ಅತ್ಯಗತ್ಯ. ಐಹೊಳೆ ಸುಂದರತೆ ನೋಡಲು 2 ಕಣ್ಣು ಸಾಲದು. 1600 ವರ್ಷಗಳ ಇತಿಹಾಸ ಹೊಂದಿದೆ. ಪಟ್ಟದಕಲ್ಲು 1987ರಲ್ಲಿ ವಿಶ್ವ ಪಾರಂಪರಿಕ ತಾಣವಾಗಿ ಯುನೆಸ್ಕೋ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಬಾದಾಮಿಯ ಬಗ್ಗೆಯೂ ಮಾತನಾಡಿದ ಸಂಸದರು ಯುನೆಸ್ಕೋ ಪಟ್ಟಿಯಲ್ಲಿ ಸ್ಥಾನ ಪಡೆಯುವ ಅರ್ಹತೆ ಹೊಂದಿವೆ. ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ರು. The world famous Badami cave temples of 6th century took 12 years to carve out from single rock cut. The worthy of coronation arena of Pulkesi II of the glorious Chalukya Empire, which ruled almost all peninsula India. The group of monuments at Pattadkal in Karnataka was declared as UNESCO World Heritage Site in 1987. However, Badami's extraordinary temple complex, parallel to none in rock cut temple architecture, deserves to have been included in the UNESCO list long back. 6ನೇ ಶತಮಾನದಲ್ಲಿ ಬಾದಾಮಿಯ ಏಕಶಿಲಾ ಕೆತ್ತನೆ ನಿರ್ಮಾಣವಾಗಿದೆ. ಬರೋಬ್ಬರಿ 12 ವರ್ಷಗಳ ನಿರಂತರ ಕೆತ್ತನೆಯಿಂದ ಮೇಣ ಬಸದಿ ಒಂದೇ ಕಲ್ಲಿನಲ್ಲಿ ತಲೆ ಎತ್ತಿ ನಿಂತಿದೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಭೇಟಿ ನೀಡ್ತಾರೆ. ಬಾದಾಮಿ ಐಹೊಳೆ ಪಟ್ಟದಕಲ್ಲು ಸೇರಿದಂತೆ ಚಾಲುಕ್ಯ ಸಾಮ್ರಾಜ್ಯದ ಇತಿಹಾಸ ಕೆದಕಿದಷ್ಟು ತೆರೆದುಕೊಳ್ತಾ ಹೋಗುತ್ತೆ. ಅಂತಹ ಪಾರಂಪರಿಕ ನಾಡಲ್ಲಿ ಇರೋದೇ ನಮ್ಮ ಭಾಗ್ಯ, ನಮ್ಮ ಹೆಮ್ಮೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ. ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ 2025-26ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್, ಕಾಮರ್ಸ್, ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ. ಅತ್ಯುತ್ತಮ ಕಟ್ಟಡ, ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್ಸ್, ನುರಿತ ಬೋಧಕ ತಂಡ, ಜೆಡಬ್ಲ್ಇ, ನೀಟ್, ಕೆಸಿಇಟಿ ತರಬೇತಿ, ಜಿಮ್, ಹಾಸ್ಟೆಲ್, ವೈಫೈ, ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್, ಸಿಸಿಟಿವಿ ಸೌಲಭ್ಯಗಳಿವೆ. ವಿಶೇಷವಾಗಿ ಏಪ್ರಿಲ್ 1ರಿಂದ ಮೇ 15ರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ.
ಸ್ಪೋರ್ಟ್ಸ್, ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ. ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.